morning, everyone. Today we are celebrating 80th Independence Day. First of all, I want to tell everyone Happy Independence Day. ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಶಾಲೆಯ ಆಡಳಿತ ಮಂಡಳಿಗೂ ಹಾಗೂ ನನ್ನನ್ನು ಆಹ್ವಾನಿಸಿರೋಂಥ ಹೆಡ್ ಮಿನಿಸ್ಟರ್ಸ್ ಮೇಡಮ್ ಅವರು, ಸೊ ಎಲ್ಲರಿಗೂ ಇವತ್ತಿನ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಮಕ್ಕಳಿಗೂ ಅವರ ಪಾಲಕರಿಗೂ ನನ್ನ ತುಂಬ ಹೃದಯದ ನಮನಗಳು. ಸೊ ಇಂಡಿಪೆಂಡೆನ್ಸ್ ಡೇ ಬಗ್ಗೆ, ಫ್ರೀಡಮ್ ಫೈಟರ್ಸ್ ಬಗ್ಗೆ ಎಲ್ಲ ಕಲಿಸ್ಲಿಕ್ಕೆ ಟೀಚರ್ಸ್ ಇದ್ದಾರೆ, ವೆಲ್ ಎಫಿಷಿಯಂಟ್ ಟೀಚರ್ಸ್ ಇದ್ದಾರೆ, ಅವ್ರು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾರೆ. ವೈದ್ಯನಾಗಿ ನಾನು ನಿಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಅವ್ರ ಜೀವನದಲ್ಲಿ ನಾವು ಯಾವ ರೀತಿ ರೋಲನ್ನು ನಿಭಾಯಿಸಬೇಕು ಅನ್ನೋದು ಕೆಲವು ಟಿಪ್ಸ್ಗಳು ಕೊಡ್ತೀನಿ. ಐ ವಿಲ್ ನಾಟ್ ಟೇಕ್ ಯುವರ್ ಮಚ್ ಟೈಮ್ ಬಿಕಾಸ್ ಯು ಆಲ್ ಆರ್ ವೇಟೆಡ್ ಫಾರ್ ಯುವರ್ ಕಿಡ್ಸ್ ಪರ್ಫಾರ್ಮೆನ್ಸಸ್ ಇಯರ್. ಸೊ ಮಕ್ಕಳಿಗೆ ಇವತ್ತಿನ ಜನ್ರೇಷನಲ್ಲಿ ಬೇಕಾಗಿರುವಂಥದ್ದು ಎಜುಕೇಷನ್ ಹೆಂಗೋ ಸಿಗುತ್ತೆ. ಎಜುಕೇಷನ್ ಒಳ್ಳೆ ಸ್ಕೂಲ್ಗಳಿದ್ದಾವೆ, ಒಳ್ಳೆ ಟೀಚರ್ಸ್ ಇದ್ದಾರೆ, ಇವೆಲ್ಲ ಸಿಗುತ್ತೆ. ಬಟ್ ನಾವೇನು ಅನ್ಕೊಂತೀವಿ, ಒಂದ್ಸಲ ಮಕ್ಕಳಿಗೆ ಶಾಲೆಗೆ ಸೇರಿಸಿದ ಮೇಲೆ ನಮ್ಮ ಜಿಮ್ಮೆದಾರಿ ಮುಗೀತು ಅಂತ ಅನ್ಕೊಂತೀವಿ. ಬಟ್ ಪಾಲಕರದ ಜಿಮ್ಮೆದಾರಿ ಅವಾಗ ಮುಗಿಯಲ್ಲ, ಅವಾಗ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ. ಸೊ ನೀವು ಶಾಲೆಗೆ ಅಡ್ಮಿಷನ್ ಮಾಡಿದ್ರೆ ಎಲ್ಲ ಕೆಲಸವನ್ನು ಟೀಚರ್ಸ್ ಅಷ್ಟೇ ಮಾಡೋಕ್ಕಾಗಲ್ಲ. ಸೊ ಅವ್ರ ಜೊತೆಗೇನೆ ನಾವು ಒಂದು ಕೈ ಸೇರಿಸ್ಬೇಕು, ಮಕ್ಕಳ ಭವಿಷ್ಯದ ರೂಪಿಸಬೇಕಾದಾಗ. ಅದು ಯಾವ ರೀತಿ ಅಂತಂದರೆ, ಎಜುಕೇಷನ್ ಕಲಿಸ್ತಾರೆ ಅವರೆಲ್ಲ. ಸೊ ಅವರು ನಿಮ್ಮ ಲ್ಯಾಂಗ್ವೇಜಸ್ ಕಲಿಸ್ತಾರೆ, ಸೈನ್ಸು, ಮ್ಯಾಥಮೆಟಿಕ್ಸ್ ಎಲ್ಲ ಕಲಿಸ್ತಾರೆ. ಬಟ್ ಮಾರಲ್ ಎಜುಕೇಷನ್ ಅಂತ ಇರುತ್ತೆ ಒಂದು, ಆ ಮಾರಲ್ ಎಜುಕೇಷನ್ಸ್ ಬರಬೇಕಾಗಿರೋದು ಮನೆಯಿಂದ. ಅದಕ್ಕೆ ಸೊ ಹಿಂದಿನ ಒಂದು ಸೇಯಿಂಗ್ ಇದೆ, ಏನಂತಂದರೆ ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು ಅಂತ ಹೇಳ್ತಾರೆ. ಮನೆಯ ಮೊದಲ ಪಾಠಶಾಲೆ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ, ನಾವು ಹೇಳಿದ್ದನ್ನು ಮಾಡೋದಿಲ್ಲ. ಅದಕ್ಕೆ ನಿಮ್ಗೊಂದು ಸಣ್ಣದೊಂದು ಎಕ್ಸ್ಪೆರಿಮೆಂಟ್ ಹೇಳ್ತೀನಿ ನಾನೀಗ. ನಿಮ್ಮೆಲ್ಲರೂ ಒಂದು ಕೈ ಮೇಲೆ ನೋಡಿ, ರೈಟ್ ಹ್ಯಾಂಡ್ ಎಲ್ಲರ ಮೇಲೆ ನೋಡಿ. ನಿಮ್ಮ ಎಲ್ಲ ಬೆರಳುಗಳನ್ನು ಮಡಚಿ ಒಂದೇ ಬೆರಳನ್ನು ಓಪನ್ ಇಟ್ಕೊಳ್ಳಿ, ತೋರ್ ಬೆರಳನ್ನು ಮಾತ್ರ ಓಪನ್ ಇಟ್ಕೊಳ್ಳಿ. ಸೊ ಈಗ ಈ ಬೆರಳನ್ನ ಬಲಗೆನ್ನೆ ಮೇಲೆ ಇಡಿ, ಬಲಗೆನ್ನೆ ಮೇಲೆ ಇಡಿ. ಸೊ ನೀವೆಲ್ಲರೂ ಮಾಡಿರೋದು ಈಗ ಎಡಗೆನ್ನೆ ಮೇಲೆ ಇಟ್ಟಿರಿ, ನನ್ನನ್ನು ನೋಡಿ ಇಟ್ಟಿರಿ. ಬಟ್ ನಾ ಹೇಳಿರೋದು ಬಲಗೆನ್ನೆ ಮೇಲೆ ಇಡ್ರಿ ಅಂತ ಹೇಳಿದೆ, ರೈಟ್ ಸೈಡ್ ಇಡಿ ಅಂತ ಹೇಳಿದೆ. ನೀವೆಲ್ಲರೂ ಎಲ್ಲಿ ಇಟ್ಟಿದ್ದೀರಿ ನೋಡ್ಕೊಳ್ಳಿ. ಇಂಟೆಲಿಜೆಂಟ್ ಪೀಪಲ್ ಮತ್ತೆ ಕಡೆ ತೋರಿಸ್ತಾ ಇದ್ದೀರಿ, ಬಟ್ ಆ ಥರ ಮೊದಲು ಎಲ್ಲಿ ಇಟ್ಟಿದ್ದೀರಿ ನೋಡ್ಕೊಳ್ಳಿ. ಅದಕ್ಕೆ ಈ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ. ಅದಕ್ಕೆ ವಿ ಆರ್ ಫಸ್ಟ್ ನಾವು ಸೆಟ್ ಮಾಡಬೇಕು ಮನೆಯಲ್ಲಿ ಗೋಲ್ಸನ್ನು. ಏನು ಮಾಡಬೇಕು, ನಮ್ಮ ಮಕ್ಕಳನ್ನು ನಾವು ಏನು ಮಾಡ್ಬೇಕಂತೀವೋ ಅದನ್ನು ನಾವು ಮಾಡಬೇಕು. ನೀವು ನಿಮ್ಮ ಮಕ್ಕಳಿಗೆ ಎಕ್ಸಸೈಸ್ ಮಾಡೋಕ್ಕೆ ಇಷ್ಟಪಡ್ತೀರಿ, ಬಟ್ ನೀವು 8 ಗಂಟೆಗೆ ಹೇಳ್ತೀರಿ, ಸೊ ಅವ್ರು ಮಾಡೋಕ್ಕಾಗಲ್ಲ ಎಕ್ಸಸೈಸ್. ನೀವು ಮಕ್ಕಳನ್ನು ಒಳ್ಳೆ ಫುಡ್ ತಿನ್ಲಿಕ್ಕೆ ಇಷ್ಟಪಡ್ತೀರಿ, ಬಟ್ ನೀವು ಒಳ್ಳೆ ಫುಡ್ ತಿಂತಾರಲ್ಲ. ಸೊ ನೀವು ಮಕ್ಕಳಿಗೆ ಓದೋಕೆ ಇಷ್ಟಪಡ್ತೀರಿ, ನೀವು ಮೊಬೈಲ್ ನೋಡ್ತಾ ಇರ್ತೀರಿ, TV ನೋಡ್ತಾ ಇರ್ತೀರಿ. ಸೊ ಈ ಕಾರಣದಿಂದ ನಾವು ನಮ್ಮ ಮಕ್ಕಳಿಗೆ ಮಾಡೆಲ್ ಆಗಬೇಕು. ಆ ಕಾರಣದಿಂದ ಮನೆಯ ಮೊದಲ ಪಾಠಶಾಲೆ, ತಾಯಿ ರೋಲು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾರೇ ಒಬ್ರು ಇಲ್ಲಿ ಫ್ರೀಡಮ್ ಫೈಟರ್ಸ್ ಇಷ್ಟು ಜನನ ಮಾಡೆಲ್ಸ್ ನಿಲ್ಲಿಸಿದ್ರು, ಸೊ ಅದರಲ್ಲಿ ಅವ್ರ ರೋಲಲ್ಲಿ ನೋಡ್ರಿ, ಶಿವಾಜಿ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ವಿವೇಕಾನಂದರ್ ಆಗಿರ್ಬೋದು, ಅವ್ರ ಹಿಂದಿಂದ ಲೈಫಲ್ಲಿ ಎಲ್ಲ ಹೋಗ್ರಿ. ಅವ್ರ ಲೈಫನ್ನು ಫಾರ್ಮೇಷನ್ ಮಾಡ್ಬೇಕಾದ್ರೆ ಯಾರಿದ್ದಾರೆ ಅಂತಂದರೆ ಅವ್ರ ತಾಯಿ ಮೇಜರ್ ರೋಲ್ ಮಾಡಿರ್ತಾರೆ. ಅವ್ರ ಎಜುಕೇಷನ್ ಇರಲಿ ಬಿಡಲಿ, ಸೊ ಮದರ್ ಪ್ಲೇಸ್ ಮೇಜರ್ ರೋಲ್ ಇನ್ ದ ಚೈಲ್ಡ್ಸ್ ಡೆವಲಪ್ಮೆಂಟ್. ಆ ಕಾರಣದಿಂದ ಮಕ್ಕಳಿಗೆ ವಿ ಶುಡ್ ಬಿ ಮಾಡೆಲ್ಸ್. ಯಾಕೆ ಅಂತಂದರೆ, ನಾವು ಮಕ್ಕಳನ್ನು ಒಂದು 10% ನೋಡ್ತಾ ಇರ್ತೀವಿ, ಅಥವಾ ಒಂದು 20% ಟೈಮ್ ಅಬ್ಸರ್ವ್ ಮಾಡ್ತೀವಿ. ಮಕ್ಕಳು ನಮ್ಮನ್ನು 100% ಅಬ್ಸರ್ವ್ ಮಾಡ್ತಾ ಇರ್ತಾರೆ, 100% ಅಬ್ಸರ್ವ್ ಮಾಡ್ತಾರೆ. ನಾವು ಅವ್ರ 10-20% ನೋಡ್ತೀವಿ. ಎದಕ್ಕಂತಂದರೆ, ನೀವು ಮನೆ ಕೆಲಸ ಮಾಡಬೇಕು, ಶಾಲೆಗೆ ಹೋಗ್ಬೇಕು, ಸೊ ಆಮೇಲೆ ಕೆಲವೊಂದ್ಸಲ ನಿಮ್ದು ಏನೋ ಒಂದು ಆಫೀಸ್ ಇರುತ್ತೆ, ಆಫೀಸ್ ವರ್ಕಿಗೆ ಹೋಗ್ಬೇಕು, ನಿಮ್ಮ ರಿಲೇಟಿವ್ಸ್ ನೋಡ್ಕೋಬೇಕು, ನಿಮ್ಮ ತಂದೆ ತಾಯಿಗೆ ನೋಡ್ಕೋಬೇಕು, ನಾನಾ ಥರದ ರೋಲ್ಗಳಿರುತ್ತೆ. ಅದರಲ್ಲೂ ಮಕ್ಕಳದು ಒಂದು ರೋಲ್, ನೋಡ್ಕೊಳ್ಳೋದು ಒಂದು ರೋಲ್ ಇರುತ್ತೆ. ಮಕ್ಕಳಿಗೆ ಏನೂ ಇಲ್ಲ, ತಂದೆ ತಾಯಿಯನ್ನು 100% ಅಬ್ಸರ್ವ್ ಮಾಡಿ ಕಲಿಯೋದೊಂದೇ ರೋಲ್ ಇರುತ್ತೆ. ಅದಕ್ಕೆ ತಂದೆ ತಾಯಿ ವಿ ಶುಡ್ ಬಿಕಮ್ ದ ರೋಲ್ ಮಾಡೆಲ್ಸ್ ಫಾರ್ ಅವರ್ ಕಿಡ್ಸ್. ಅದಕ್ಕೆ ಮಕ್ಕಳಿಗೆ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಈ ಒಳ್ಳೆ ಲೈಫ್ ಸ್ಟೈಲನ್ನು ರೂಢಿಸ್ಕೊಳ್ಳಿಕ್ಕೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಒಳ್ಳೆ ಊಟ, ಒಳ್ಳೆ ನಿದ್ದೆ, ಒಳ್ಳೆ ಎಕ್ಸಸೈಸು, ಇವೆಲ್ಲದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕು.
ಅವಾಗ ಮಾತ್ರ ನಾವು ಸಮಗ್ರವಾಗಿ ಬೆಳೆಯಲಿಕ್ಕೆ ಸಾಧ್ಯ. ಬರೀ ಓದೋದು ಒಂದೇ ಇಂಪಾರ್ಟೆಂಟ್ ಅಲ್ಲ ಲೈಫಲ್ಲಿ. ಓದೋದ್ರ ಜೊತೆಗೇನೆ ನಮ್ಮ ದೇಹನ ಸರಿಯಾಗಿ ಇಟ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗೆ ಏನು ಇಷ್ಟಪಡ್ತೀನಿ ಅಂತಂದರೆ, ಜಂಕ್ ಫುಡ್ಸ್ ಹಾವಳಿ ತುಂಬ ಆಗಿದೆ. ಜಂಕ್ ಫುಡ್ಸನ್ನು ವಿ ಶುಡ್ ಅವಾಯ್ಡ್. ಆಮೇಲೆ ಬ್ಯಾಲೆನ್ಸ್ಡ್ ಫುಡ್ ಕಡಿಮೆ ಆಗ್ತಾ ಇದೆ. ಬ್ಯಾಲೆನ್ಸ್ಡ್ ಫುಡ್ ವಿ ಶುಡ್ ಗಿವ್. ಬ್ಯಾಲೆನ್ಸ್ಡ್ ಫುಡ್ ಅಂತಂದರೆ ಅದು ಹಣ್ಣು, ಕಾಳು, ತರಕಾರಿ. ಸೊ ಈ ಥರ ಬ್ಯಾಲೆನ್ಸ್ಡ್ ಫುಡ್ ಬಗ್ಗೆ ಜಾಸ್ತಿ ಒತ್ತು ಕೊಡಬೇಕು. ಮಕ್ಕಳಿಗೆ ಇತ್ತೀಚಿನ ದಿನಗಳನ್ನು ಕೇಳ್ತಾ ಇರ್ತೀನಿ, ನಿಮ್ಮ ಬೆಳಿಗ್ಗೆ ಏನು ತಿಂದು ಬರ್ತೀರಾ ಸ್ಕೂಲಿಗೆ, ಏನು ತಿಂದು ಸ್ಕೂಲಿಗೆ ಹೋಗ್ತಾರಾ ಅಂತ ಕೇಳಿದಾಗ ಅವ್ರು ಏನು ಹೇಳ್ತಾರೆ, ಸರ್ ಸ್ಕೂಲು 7 o'clock ಸ್ಟಾರ್ಟ್ ಆಗುತ್ತೆ, ಕೆಲವೊಂದು ಸ್ಕೂಲ್ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಬಟ್ ನಾವು ಏನು ಮಾಡ್ತೀವಿ ಸರ್, ಬ್ರೇಕ್ಫಾಸ್ಟ್ ಅಷ್ಟೊತ್ತು ಮಾಡೋಕ್ಕಾಗಲ್ಲ, ಅದಕ್ಕೆ ಒಂದು ಗ್ಲಾಸ್ ಹಾಲು, ಬಿಸ್ಕೆಟ್ಸು, ಬ್ರೆಡ್ಡು ಕೊಟ್ಟು ಕಳಿಸ್ಬಿಡ್ತೀವಿ. ಈ ಥರ ನ್ಯೂಟ್ರಿಷನ್ ಇದ್ದಿದ್ದಾಗ ಅದರಿಂದ ನಾವು ಏನು ಬಯಸ್ಲಿಕ್ಕೆ ಸಾಧ್ಯ? ಅದಕ್ಕೆ ನಮ್ಮ ಮಕ್ಕಳು ಏನಾಗ್ತಾರೆ ಅಂತಂದರೆ, ನಾವು ಏನು ಮಕ್ಕಳಿಗೆ ತಿನ್ನಿಸ್ತೀವೋ ಅದೇ ಅವರು ಪರಿವರ್ತನೆ ಆಗ್ತಾರೆ. ಅದಕ್ಕೆ ಗುಡ್ ಫುಡ್ ವಿಲ್ ಮೇಕ್ ಗುಡ್ ಫಿಸಿಕಲ್. ಸೊ ಆ ಫಿಸಿಕಲ್ ಡೆವಲಪ್ಮೆಂಟ್ ಆಗಿದಾಗ ಅಲ್ಲಿ ನಾವು ಮೆಂಟಲ್ ಡೆವಲಪ್ಮೆಂಟ್ ನೋಡೋಕ್ಕೆ ಸಾಧ್ಯ. ಸೊ ಪದೇ ಪದೇ ನಿಮ್ಮ ಮಕ್ಕಳು ನಾನಾ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ರೆ, ಶಾಲೆಗೆ ರಜೆ ಆಗ್ತಾ ಇದ್ರೆ, ಶಾಲೆಯಿಂದ ಅಬ್ಸೆಂಟ್ ಆಗ್ತಾ ಇದ್ರೆ, ಅವ್ರು ಕಲೀಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ನಾವು ಒಳ್ಳೆ ಫುಡ್ ಕೊಟ್ಟು ಒಳ್ಳೆ ಅವರಿಗೆ ಆರೋಗ್ಯವನ್ನು ಕೊಟ್ಟಿದಾಗ ಪದೇ ಪದೇ ಇನ್ಫೆಕ್ಷನ್ಸ್ಗಳನ್ನು ಆ ಥರ ಇನ್ಫೆಕ್ಷನ್ಸ್ಗಳನ್ನು ತಡೆಗಟ್ಟಿದಾಗ ಅವ್ರ ಸ್ಕೂಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಆ ಕಾರಣದಿಂದ ಗುಡ್ ಫುಡ್, ಗುಡ್ ನ್ಯೂಟ್ರಿಷನ್ and good exercise for the physical development is very much needed, which in turn is needed for the good education also. How it will happen in the practical ಆಗಿ ಹೇಳ್ತೀನಿ ಸರ್. ಬೆಳಿಗ್ಗೆ ಎಕ್ಸಸೈಸ್ ಮಾಡಂತಂದರೆ ಸರ್ ಸ್ಕೂಲ್ ಬೇಗ ಇರುತ್ತಾ ಸರ್? ಆಗಲ್ಲ ಸರ್, ಎಕ್ಸಸೈಸ್ ಮಾಡೋಕ್ಕೆ ಆಗಲ್ಲ ಸರ್ ನಮ್ಮ ಮಕ್ಕಳಿಗೆ. ಎಲ್ಲಿರುತ್ತೆ ಸರ್ ಟೈಮ್ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ವಿ ಆರ್ ಇಂಡಲ್ಜಿಂಗ್ ಇನ್ ದ ಸ್ಕ್ರೀನ್ಸ್. ಇತ್ತೀಚಿನ ದಿನಗಳಲ್ಲಿ ಎಲ್ಲರನ್ನೂ ಕಾಡ್ತಾ ಇರೋಂಥ ದೊಡ್ಡ ಸಮಸ್ಯೆ ಏನಂತಂದರೆ, ನಮ್ಮ ಸ್ಕ್ರೀನ್ ಟೈಮ್ ಹೆಚ್ಚಾಗ್ತಾ ಇದೆ. ಮೊಬೈಲ್ ಆ್ಯಪ್ಗಳಲ್ಲಿ ನೋಡಿ, ನಿಮ್ಮ ಸ್ಕ್ರೀನ್ ಟೈಮು 8 ತಾಸು, 10 ತಾಸು, 9 ತಾಸು. ಸೊ ಆ ಸ್ಕ್ರೀನ್ ಟೈಮಿಗೆ ನಾವು ಟೈಮ್ ಇದೆ, ಬಟ್ ಮಕ್ಕಳಿಗೆ ಎಕ್ಸಸೈಸ್ ಮಾಡಿಸ್ಲಿಕ್ಕೆ ಟೈಮ್ ಇಲ್ಲ. ಯಾಕೆ ಅಂತಂದರೆ ವಿ ಶುಡ್ ಸ್ಲೀಪ್ ಅರ್ಲಿ ಇನ್ ದ ನೈಟ್. ಸೊ 9:30, 10 o'clock ನೀವು ಮಲಗಿದರೆ ಡೆಫಿನೆಟ್ಲಿ ಬೆಳಗ್ಗೆ ನೀವು 5:30, 6 o'clock ಹೇಳ್ತಾ ಇದ್ರಿ. ಅವಾಗ ನೀವು ಎಕ್ಸಸೈಸ್ ಮಾಡೋಕ್ಕೂ ಅನುಕೂಲ ಆಗುತ್ತೆ. ಸೊ ನೀವು ಬೇರೆ ಓದ್ಲಿಕ್ಕೂ ಅನುಕೂಲ ಆಗುತ್ತೆ, ಎಲ್ಲ ರೀತಿಯ ನಾನಾ ಕಾರ್ಯಗಳಿಗೆಲ್ಲ ಅನುಕೂಲ ಆಗುತ್ತೆ. ಅದಕ್ಕೆ ವಿ ಶುಡ್ ಕಂಪಾರ್ಟ್ಮೆಂಟಲೈಸ್ ಅವರ್ ಟೈಮ್. ಸೊ ಇದನ್ನು ಓದೋದು, ಇದನ್ನು ಎಕ್ಸಸೈಸ್ ಮಾಡೋದು, ಇದು ಸ್ಕೂಲ್ ಅವರ್ಸು, ಇದು ಹೋಮ್ ವರ್ಕು. ಸೊ ಈ ಥರ ಎಲ್ಲದಕ್ಕೂ ನಾವು ಟೈಮನ್ನು ಕಂಪಾರ್ಟ್ಮೆಂಟಲೈಸ್ ಮಾಡ್ಕೊಂಡ್ರೆ, ಡಿಸಿಪ್ಲಿನ್ ಆಗಿದ್ದರೆ, ಸೊ ಎಲ್ಲದಕ್ಕೂ ಟೈಮ್ ಸಿಗುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಕಾಡ್ತಾ ಇರೋದು ಸ್ಕ್ರೀನ್ ಟೈಮ್. ಅದಕ್ಕೆ ಸ್ಕ್ರೀನ್ ಟೈಮನ್ನು ನೀವು ತುಂಬ ರಿಡ್ಯೂಸ್ ಮಾಡಬೇಕು. ಯಾಕೆಂತಂದರೆ ಬೆಳೆಯೋ ಮಕ್ಕಳಿಗೆ ನಾವು ಮೊಬೈಲು, TV, ವಿಡಿಯೋ ಗೇಮ್ಸ್ ಈ ಥರ ತೋರಿಸಿದಾಗ ಆ ಮಕ್ಕಳ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಆ ವಿಡಿಯೋ ಗೇಮ್ಸಲ್ಲೂ ವಯಲೆನ್ಸ್ ಇರುತ್ತೆ. ಕೆಲವೊಂದ್ಸಲ ಆ ನಾನಾದ ವಿಡಿಯೋಸ್ಗಳಿಗೆ ಎಕ್ಸ್ಪೋಸ್ ಆಗ್ತಾ ಇರ್ತಾರೆ, ಆ ಏಜ್ಗೆ ಅಪ್ರಾಪ್ರಿಯೇಟ್ ಇರೋದಿಲ್ಲ. ಸೊ ಈ ಥರ ನಾವು ಎಕ್ಸ್ಪೋಸ್ ಆಗಿದಾಗ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಟೂ ಮಚ್ ಕನ್ಫ್ಯೂಷನ್ ಆಗುತ್ತೆ. ಎಸ್ಪೆಷಲಿ ಫಸ್ಟ್ 1000 days ಆಫ್ ಲೈಫ್, ಅಂದರೆ ಫಸ್ಟ್ 3 years ಮ್ಯಾಕ್ಸಿಮಮ್ 99% ಆಫ್ ದ ಬ್ರೈನ್ ವಿಲ್ ಬಿ ಡೆವಲಪ್ಡ್ ಬೈ 3 years. ಆ 3 years ಅಲ್ಲಿ ಮಕ್ಕಳಿಗೆ ಎಷ್ಟೊಂದು ಸಲ ಊಟ ಮಾಡಲಿಕ್ಕೆ ನಾವು ಮೊಬೈಲನ್ನೇ ತೋರಿಸ್ತೀವಿ. ಮೊಬೈಲನ್ನು ತೋರಿಸ್ತಾ ಇದ್ದಾಗ ಲ್ಯಾಂಗ್ವೇಜ್ ಯಾವ ರೀತಿ ಕಲಿತವೆ. ಹಿಂದಿನ ಕಾಲದಲ್ಲಿ ನಮ್ಮ ತಂದೆ ತಾಯಿ ಹೇಗೆ ಊಟ ಮಾಡಿಸಿದ್ರು? ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ರು, ಪಶು ಪಕ್ಷಿಗಳನ್ನು ತೋರಿಸಿದ್ರು, ಪ್ರಾಣಿಗಳನ್ನು ತೋರಿಸಿದ್ರು, ಗಿಡಗಳನ್ನು ತೋರಿಸಿದ್ರು, ಕಥೆಗಳನ್ನು ಹೇಳ್ತಾ ಇದ್ರು. ಇವತ್ತೆಲ್ಲದು ಮಿಸ್ ಆಗ್ತಾ ಇದೆ. ಆ ಕಾರಣದಿಂದ ವಿ ಶುಡ್ ಗೋ ಬ್ಯಾಕ್ ಟು ಅವರ್ ಓಲ್ಡ್ ಲೈಫ್. ಸೊ ಅದಕ್ಕೆ ಈ ಸ್ಕ್ರೀನ್ ರಿಡ್ಯೂಸ್ ಮಾಡೋದ್ರಿಂದ, ಬ್ಯಾಲೆನ್ಸ್ಡ್ ಫುಡ್ ಸೇವನೆ ಮಾಡೋದ್ರಿಂದ, ಸೊ ಒಂದು 40 to 45 minutes ಗುಡ್ ಎಕ್ಸಸೈಸಲ್ಲಿ ಇನ್ವಾಲ್ವ್ ಮಾಡೋ ಮುಖಾಂತರ, ಸೊ ಮಕ್ಕಳ ಜೊತೆಗೆ ಒಳ್ಳೆ ಸಮಯ ಕಳೆಯೋ ಮುಖಾಂತರ, ಸೊ ಮಕ್ಕಳು ದೇ ನೀಡ್ ಅವರ್ ಟೈಮ್. ದೇ ಡೋಂಟ್ ವಾಂಟ್ ಅವರ್ ಮನಿ, ಪ್ರಾಪರ್ಟಿ, ದೇ ಡೋಂಟ್ ವಾಂಟ್ ಅವರ್ ಎನಿಥಿಂಗ್. ದೇ ನೀಡ್ ಓನ್ಲಿ ಅವರ್ ಗುಡ್ ಟೈಮ್. ದೇ ಡೋಂಟ್ ವಾಂಟ್